ಕಲ್ಯಾಣ ಇಲಾಖೆ ವತಿಯಿಂದ ಇಂದು ಹಸಿರು ಕ್ರಾಂತಿಯ ಹರಿಕಾರ ರಾಷ್ಟ್ರ ನಾಯಕ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮ ದಿನಾಚರಣೆಯನ್ನ ಅತ್ಯಂತ ಗೌರವ ಭಾವದಿಂದ ಆಚರಿಸಲಾಗಿದೆ. ಹೌದು, ಇಂದು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ರಾಷ್ಟ್ರ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 19ನೇ ಜನ್ಮ ದಿನಾಚರಣೆಯನ್ನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಚರಣೆ ಮಾಡಲಾಗಿದೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು ಹಾಗೂ ಗೌರವ ಸಮರ್ಪಣೆಯನ್ನ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದ ಎಚ್.ಸಿ. ಮಹದೇವಪ್ಪ ಅವರು ಸಲ್ಲಿಸಿದ್ದಾರೆ. ಇದೇ ವೇಳೆ ಮುಖ್ಯ ಅತಿಥಿಗಳಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಆದ ಕೆ.ಎಚ್. ಮುನಿಯಪ್ಪ ಹಾಗೂ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಆದ ಡಾಕ್ಟರ್ ಪಿ. ಮೂರ್ತಿ ಮುಂತಾದ ಗಣ್ಯರು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಆದ ಡಾಕ್ಟರ್ ಪಿ. ಮೂರ್ತಿ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಮಹಾನಾಯಕನಿಗೆ ತಮ್ಮ ಗೌರವವನ್ನು ಅರ್ಪಿಸಿದ್ರು. ಈ ಸಂದರ್ಭದಲ್ಲಿ ಸಚಿವರು ಆದ ಎಚ್.ಸಿ. ಮಹದೇವಪ್ಪ ಹಾಗೂ ಕೆ.ಎಚ್. ಮುನಿಯಪ್ಪ ಅವರು ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಇವರು ಇದೇ ಸಂದರ್ಭದಲ್ಲಿ ಸಚಿವರು ಆದ ಎಚ್.ಸಿ. ಮಹದೇವಪ್ಪ ಹಾಗೂ ಕೆ.ಎಚ್. ಮುನಿಯಪ್ಪ ಅವರು ಅನೇಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 5 ಸಮಾಜ ಸಾಧಕರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಗಿದೆ. ಜೊತೆಗೆ 5 ಲಕ್ಷ ನಗದು ಮತ್ತು 20 ಗ್ರಾಂ ಚಿನ್ನದ ಉಡುಗೊರೆಯನ್ನ ಕೊಟ್ಟು ಗೌರವಿಸಿದರು. ಪ್ರಶಸ್ತಿ ಪುರಸ್ಕೃತರು ಈ ಗೌರವಕ್ಕೆ ಸಂತಸ ವ್ಯಕ್ತಪಡಿಸಿ ಮುಂದೆಯೂ ಕೂಡ ಸಮಾಜ ಸೇವೆಯಲ್ಲಿ ಇನ್ನಷ್ಟು ತೊಡಗಿಸಿಕೊಳ್ಳುವ ಸಂಕಲ್ಪ ವ್ಯಕ್ತಪಡಿಸಿದರು. ಸಮಾಜದ ಹಿಂದುಳಿದ ವರ್ಗಗಳ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಜನಸೇವೆಯ ಪರ ಹೋರಾಡಿದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಆದರ್ಶಗಳನ್ನು ಸ್ಮರಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥ ಸಿಕ್ಕಿತು. ರಾಜಕೀಯ, ಸಾಮಾಜಿಕ ಹಾಗೂ ಸಾರ್ವಜನಿಕ ವಲಯದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಸೇವೆಯನ್ನ ಕೊಂಡಾಡಿದ್ರು ಹಾಗೂ ಇಂದು ಮಹತ್ವದ ದಿನದಲ್ಲಿ ಸಾಮಾಜಿಕ ಸಮಾನತೆಗಾಗಿ ಹೋರಾಡಿದ ಮಹಾನಾಯಕನ ಆದರ್ಶವನ್ನ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ತಿಳಿಸಿದರು. ಒಟ್ಟಾರೆ ರಾಷ್ಟ್ರ ನಾಯಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮ ದಿನಾಚರಣೆ ಬೆಂಗಳೂರಲ್ಲಿ ಗೌರವಪೂರ್ವಕವಾಗಿ ಮತ್ತು ಭಾವಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ವೇದಿಕೆಯ ಮೇಲೆ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮುಂದೆ ಕುಂತಿರುವ ಎಲ್ಲ ಬಂಧುಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮಾಧ್ಯಮ ಮಿತ್ರರು, ಹಸಿರು ಕ್ರಾಂತಿ ಹರಿಕಾರ ರಾಷ್ಟ್ರ ನಾಯಕ, ಮಾಜಿ ಉಪ ಪ್ರಧಾನಿ, ಸಮರ್ಥ ಸಂಸದೀಯ ಪಟು, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಹಿರಿಯ ದಲಿತ ಚೇತನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಸಹ 119ನೇ ಜನ್ಮದಿನ ಉತ್ಸವದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಬಹುತೇಕ ಕಟ್ಟಕಡೆಯ ವ್ಯಕ್ತಿಗಳಿಗೆ ಭಾರತ ದೇಶದಲ್ಲಿ ಒಂದು ರಾಜ್ಯ, ಒಂದು ಪಕ್ಷ, ಒಂದು ಸರ್ಕಾರ 4.5 ಕೋಟಿ ಜನ, 5 ಕೋಟಿ ಜನರಿಗೆ ಕಷ್ಟ ಕಾರ್ಪಣ್ಯಗಳಲ್ಲಿ ಈ ಸಹಾಯವನ್ನು ಮಾಡಿದೆ. ಅಂದರೆ ಅದು ಅನ್ನಭಾಗ್ಯ ಆಗ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಶಕ್ತಿ, ಇವೆಲ್ಲ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ 5 ಕೋಟಿ ಜನರಿಗೆ ಅವಕಾಶ ಆಗಿದೆ. ಇರುವಂಥ 6.5-7 ಕೋಟಿ ಜನರ ಒಳಗಡೆ ಇದೊಂದು ಮಹತ್ತರವಾದ ಸಾಧನೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನೋ ವಿಷಯವನ್ನು ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮಹದೇವಪ್ಪನವರು ಸಂವಿಧಾನಬದ್ಧವಾಗಿ ನಿಮಗೆ ಗೊತ್ತಿರಲಿ, ಇವತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾದ್ರೆ ಮೇನ್ ಕಾರಣ ಮಹದೇವಪ್ಪನವರು ಅನ್ನೋದನ್ನು ಯಾರು ಮರಿಕೊಡ್ದು ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಪರಮೇಶ್ವರ ಆಗಲಿ, ಮಹದೇವಪ್ಪನವರಾಗಲಿ, ಪ್ರಿಯಾಂಕಾ ಆಗಲಿ, ಶಿವರಾಜ್ ತಂಗಡಿ ಆಗಲಿ, ತಿಮ್ಮಾಪುರ ಆಗಲಿ, ನಾವು ಒಟ್ಟಿಗೆ ಇದ್ದೀವಿ. ವಿನಾಕಾರಣ ಹೋರಾಟಗಳು ಮಾಡಿ ಗೊಂದಲ ಮಾಡಿಕೊಳ್ಬೇಡಿ. ನಾವು ಒಟ್ಟಿಗೆ ಇರಬೇಕು. ಇವತ್ತಲ್ಲ, ನಾಳೆ, ಮುಂದೆ ಯಾವತ್ತೂ ಕೂಡ ನಾವು ಒಗ್ಗಟ್ಟಾಗಿರಬೇಕು. ಸರ್ಕಾರ ಬದ್ಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಚುನಾವಣೆ ಆದಮೇಲೆ ಈ ಒಳ ಮೀಸಲಾತಿಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಭರವಸೆ ಕೊಟ್ಟಿದ್ದಾರೆ. ಅದಾಗಲೇ ಆಗ್ತದೆ. ಅದರ ಚಾಲನೆ ಮಾಡೋರು ಮಹದೇವಪ್ಪನವರೇ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಅವರು ಈ ಇಲಾಖೆಯ ಸಚಿವರು,
ಸಾಕಷ್ಟು ಸಾರಿ ನಾವು ವಿಚಾರ ವಿನಿಮಯವನ್ನು ಮಾಡಿದ್ದೇವೆ. ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದನ್ನ ಹೆಚ್ಚಿಗೆ ಯಾರು ಹೇಳೋದು? ನಮ್ಗೆ ಹೇಳೋದೇ ಮಹದೇವಪ್ಪನವರು. ನಮಗೆ ಹೇಳ್ತಾ ಇರೋದು ಯಾರು? ಮಹದೇವಪ್ಪನವರು. ಇದನ್ನು ಪರಿಚಯ ಮಾಡಿದವರು ಯಾರು ಇಡೀ ದೇಶಕ್ಕೆ? ಮಹದೇವಪ್ಪನವರು. ಸಂವಿಧಾನವನ್ನು ಅರಿಯಿರಿ, ಅದರಂತೆ ನಡೆಯಿರಿ ಅಂತ ಹೇಳಿಬಿಟ್ಟು ಆ ಪೀಠಿಕೆಯನ್ನು ಭಾರತ ದೇಶಕ್ಕೆ ಹೋಲಿಸಿದವರು ಯಾರು? ಮಹದೇವಪ್ಪನವರು. ಅಂದಮೇಲೆ ಈ ಸಮಾಜದಲ್ಲಿ ಸುಧಾರಣೆಗೆ ಒಳ ಮೀಸಲಾತಿ ಅವ್ರು ಮಾಡಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ? ಅವರ ನೇತೃತ್ವದಲ್ಲಿ ಆಗ್ತದೆ, ಇದು ಖಚಿತವಾಗಿ ಆಗ್ತದೆ. ಗೊಂದಲ ಮಾಡಿಕೊಳ್ಬೇಡಿ. ನಾವು ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕಬೇಕು. ಸಮಾಜದಲ್ಲಿ ನಾಗರಿಕತೆ ಬಂದಿದೆ. ಸಣ್ಣ ಬಣ್ಣ ವಿಷಯಗಳಿಗೆ ಗೊಂದಲ ಮಾಡಿಕೊಳ್ಬಾರ್ದು. ನೀವೆಲ್ಲ ಒಗ್ಗಟ್ಟಾಗಿರಬೇಕು. ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಏನಾದರೂ ಸಾಧನೆ ಮಾಡೋಕ್ಕಾಗ್ತದೆ. ಆದ್ದರಿಂದ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಏನು ಬಾಬು ಜಗಜೀವನ್ ರಾಮ್ ಆಗಲಿ, ಬಾಬಾ ಅಂಬೇಡ್ಕರ್ ಅವ್ರಿಗೆ ಏನು ನಮಗೆ ಹೇಳಿಕೊಟ್ಟು ಹೋಗಿದ್ದಾರೆ ಅದನ್ನು ನಾವು ನಡ್ಕೊಳ್ಳೋಣ, ಒಟ್ಟಾಗಿ ಬಾಳೋಣ, ಒಟ್ಟಾಗಿರೋಣ. ಹಾಗೇ ನೆಮ್ಮದಿ ಬಿಡ್ತದೆ, ಹಾಗೇ ಅಭಿವೃದ್ಧಿ ಆಗ್ತದೆ. ಆ ಕೆಲಸವನ್ನು ಮಹದೇವಪ್ಪ ನೇತೃತ್ವದಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೆಲಸವನ್ನು ಮಾಡ್ತೀರಿ. ಮೊಟ್ಟ ಮೊದಲನಾಗಿ ಮಹದೇವಪ್ಪನೇ ಇದನ್ನು ಪ್ರಾರಂಭ ಮಾಡಿದರೆ ನಾಳೆ ಪೂರ್ತಿ ಅವರೇ ಮಾಡ್ತಾರೆ. ಅವರು ಎಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಅವರ ಬಗ್ಗೆ ಕೆಲವರು ಬೇರೆ ಮಾತಾಡಿದ್ದು ನನಗೆ ನೋವನ್ನು ತಂದಿದೆ. ನಾವು ಯಾವತ್ತೂ ಕೂಡ ಬೇರೆ ಆಗಿಲ್ಲ. ನಾವು ಅಣ್ಣ ತಮ್ಮಂಗಾದ್ರೆ ಒಟ್ಟಾಗಿದ್ದೀವಿ. ಇಷ್ಟು ಪ್ರಜ್ಞಾವಂತರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಷ್ಟು ಮಾತಾಡೋದು ನಾವು ಯಾವತ್ತೂ ಕೂಡ ಬೇರೆ ಅವಕಾಶ ಇಲ್ಲ. ನಾವು ಒಟ್ಟಿಗೆ ಇರೋಣ, ಒಟ್ಟಿಗೆ ಬಾಳೋಣ ಅಂಥೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಲಿತ ಚಳವಳಿಗಳ ಜೊತೆಗೆ, ದಲಿತ ಸಂಘರ್ಷ ಸಮಿತಿಯ ಜೊತೆಗೆ ಹಾಗೂ ಈ ಇಡೀ ದಲಿತರ ಪರವಾಗಿ ಎಷ್ಟು ವರ್ಷಗಳಿಂದ ನಾನು ಕೆಲಸವನ್ನು ಮಾಡ್ತಾ ಇದ್ದೆ ಅಂತೇಳಿ ಲೆಕ್ಕ ಹಾಕ್ತಾ ಇದ್ದೇನೆ. 1972ರಿಂದ ಈ ಚಳವಳಿಯಲ್ಲಿ ಇದ್ದಂಥವನು ನಾನು. ಇವತ್ತು ನಿಮ್ಮೆದುರಿಗೆ ನಿಂತಿದ್ದೇನೆ. ನನ್ನ ಹಿಂದೆ ಕರ್ನಾಟಕದ ಪವರ್ ಆಫ್ ಸೀಟ್ ಆಗಿರುವಂತಹ ವಿಧಾನಸೌಧ ಇದೆ. ನಾವು ಅಣ್ಣ ತಮ್ಮಂದಿರು, ಭೇದ ಭಾವ ಇಲ್ಲ ನಮ್ಮಲ್ಲಿ, ಯಾವುದೇ ರೀತಿಯ ಭೇದ ಭಾವ ಇಲ್ಲ. ಅದನ್ನು ಅಂಬೇಡ್ಕರ್ ಅವರೂ ಹೇಳಿದ್ದಾರೆ, ಜಗಜೀವನ್ ರಾಮ್ ಅವರೂ ಹೇಳಿದ್ದಾರೆ. ಈ ಮಾತನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಂಡು ನಮ್ಮ ಪ್ರಗತಿಯ ಬಗ್ಗೆ ನಾವು ವಿಚಾರವನ್ನು ಮಾಡಬೇಕೆಂದು ನಾನು ಇಲ್ಲಿ ಸೇರಿದಂಥ ಎಲ್ಲರಿಗೂ ನಾನು ಕೇಳಿಕೊಳ್ತಾ ಇದ್ದೇನೆ. ಕರ್ನಾಟಕದ ಸೀಟ್ ಆಫ್ ಪವರ್ ಇರುವಂತಹ ವಿಧಾನಸೌಧದ ಎದುರಿಗೆ ಈ ಗೌರವ ನಮಗೆ ಸಲ್ತಾ ಇದೆ. ನಾವು ಇಡೀ ಸರ್ಕಾರಕ್ಕೆ ಹಾಗೂ ಈ ಆಯ್ಕೆ ಸಮಿತಿಯವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಸಭಿಕರಿಗೆ ಬಾಬು ಜಗಜೀವನ್ ರಾಮ್ರವರ 119ನೇ ಜನ್ಮ ದಿನಾಚರಣೆಯ ಶುಭಾಶಯಗಳು. ಬಾಬೂಜಿಯವರ ಪ್ರತಿಮೆಗೆ ವಿದ್ಯುಕ್ತವಾಗಿ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ, ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ ಚುನಾವಣೆಯಲ್ಲಿ ಇದ್ದರು. ಉಪಚುನಾವಣೆಯಲ್ಲಿ ಬಾಬೂಜಿಯವರ ಗೌರವಾರ್ಥ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿ ಅವರು ಬಾಗಲಕೋಟೆಯಿಂದ ಹೊಸಪೇಟೆ ಜಿಂದಾಲ್ಗೆ ಬಂದು ಅಲ್ಲಿಂದ ಒಂದು ಸ್ಪೆಷಲ್ ವಿಮಾನ ಹಿಡಿದ್ರು. ಆ ವಿಮಾನ ತಾಂತ್ರಿಕ ದೋಷಣೆಯಿಂದ ಸ್ವಲ್ಪ ತಡ ಆಯಿತು. ಅದಾದಮೇಲೆ ಬೇರೆ ಒಂದು ಹೆಲಿಕಾಪ್ಟರ್ ತಗೊಂಡು ಅವರ ಗೌರವಾರ್ಥ ಬಂದು ಪುಷ್ಪಾರ್ಚನೆ ಮಾಡಿ ಅವರು ಮತ್ತೆ ಚುನಾವಣೆಗೆ ಹೋಗಬೇಕಾದ್ರಿಂದ ನಮ್ಮೆಲ್ಲರಿಗೂ ಶುಭವನ್ನು ಕೋರಿ ಬಾಬೂಜಿಯವರಿಗೆ ಗೌರವವನ್ನು ತೋರಿಸಿ ಮುಖ್ಯಮಂತ್ರಿಗಳು ವಾಪಸ್ಸಾಗಿ ಹೋಗಿದ್ದಾರೆ. ಬಾಬೂಜಿಯವರ ಬಗ್ಗೆ ಎಲ್ಲ ಅವರ ಇತಿಹಾಸನ ಹೇಳಿದ್ದಾರೆ. ಅವರು ಇತಿಹಾಸ ತಿಳ್ಕೊಂಡ ಮೇಲೆ ನಮ್ಮ ಕೆಲಸ ಏನು? ಆ ಇತಿಹಾಸನ ಸೃಷ್ಟಿ ಮಾಡೋ ಕಡೆ ಹೆಜ್ಜೆ ಇಡಬೇಕು. ಅಸ್ಪೃಶ್ಯತೆಯನ್ನು ತೆಗೆದಾಕ್ತೆ ಹೋದರೆ ಸಮಾಜಕ್ಕೆ ಉದ್ಧಾರ ಆಗಲ್ಲ ಅಂತ ಹೇಳ್ತಾರೆ ಬಾಬೂಜಿಯವರು. ಅಲ್ಲೋ ಮೇಡಮ್, ಅಸ್ಪೃಶ್ಯತೆ ತೆಗೆದೇ ಹೋದರೆ 1980 ತನಕ ಉಪ ಪ್ರಧಾನಮಂತ್ರಿಯಾಗಿ ಎಲ್ಲ ಪ್ರಮುಖವಾದಂಥ ದೇಶದ ಹುದ್ದೆಗಳನ್ನು ಅಲಂಕರಿಸಿದ್ರು. ಅಂದರೆ ಅವರ ಸಾಮರ್ಥ್ಯ, ವಿದ್ಯಾರ್ಜನೆ, ಅವರ ಮುತ್ಸದ್ದಿತನ, ಜನಪರವಾದಂಥ ನಿಲುವು
ದೇಶದ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ ತುಳಿತಕ್ಕೆ ಒಳಗಾದಂಥ ಜನರನ್ನು ಮೇಲೆತ್ತಲಿಕ್ಕೆ ಅವ್ರಿಗಿದ್ದಂಥ ಕಾಳಜಿ ಎಷ್ಟಿತ್ತು. ಸುಮ್ಮನೆ ಇರೋಕ್ಕಾಗದ ಅಷ್ಟು ದಿನ ಭಾರತ ಇತಿಹಾಸದಲ್ಲಿ ಸುದೀರ್ಘ ಅವಧಿಯವರೆಗೆ ಮಂತ್ರಿಯಾಗಿ ಕೆಲಸ ಮಾಡಿದವರು ಬಾಬೂಜಿಯವರೇ ನಂಬರ್ 1. ಅಂಥ ಬಾಬೂಜಿಯವರನ್ನ ನಾವು ದಲಿತರು, ನಾವು ಎಡಗೈನವರು, ನಾವು ಬಲಗೈನವರು ಅಂತ ಹೇಳೋಕ್ಕಾಗತ್ತಾ? ಅವರು ಸಮರ್ಥ ನಾಯಕರು, ಯಾರಿಗೂ ಕಡಿಮೆ ಇರಲಿಲ್ಲ. ಅವರು ಒಬ್ಬ ಸಮರ್ಥ ನಾಯಕ, ಯಾರಿಗೂ ಕಡಿಮೆ ಇರಲಿಲ್ಲ. ಭಾರತ ದೇಶದ ಸಂವೈಧಾನಿಕ ಯಾವುದೇ ಹುದ್ದೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ನಿರ್ವಹಿಸುವಂಥ ಶಕ್ತಿ ಸಾಮರ್ಥ್ಯ ಅವರಿಗೆ ಇತ್ತು. ಅದಕ್ಕೆ ಅವರು ಅನೇಕ ಬದಲಾವಣೆಗಳನ್ನು, ಸುಧಾರಣೆಗಳನ್ನು ಅವರು ಕೈಗೊಂಡಂಥ ತೀರ್ಮಾನಗಳ ಮುಖಾಂತರ ಇತಿಹಾಸದಲ್ಲಿ ದಾಖಲಿಸಿದ್ದಾರೆ. ಅದು ಹಸಿರು ಕ್ರಾಂತಿ ಇರ್ಬೋದು, ಕಾರ್ಮಿಕ ಕಾಯ್ದೆಗಳಿರ್ಬೋದು, ಬ್ಯಾಕ್ಲಾಗ್ ಹುದ್ದೆ ತುಂಬೋದಿರ್ಬೋದು, ಮತ್ತು ಅನೇಕ ಇತರ ವಿಷಯಗಳಿರ್ಬೋದು. ಇವೆಲ್ಲವೂ ಅಲ್ಲೇ ಅಡಕವಾಗಿದ್ದಾವೆ. ಅದು ಇತಿಹಾಸದ ಪುಟದಲ್ಲಿ ಸೇರೋಗಿದ್ದಾವೆ. ಪುಸ್ತಕ ಬರೆಯೋರೆಲ್ಲ ಇದೇ ವಿಷಯನ ಎಲ್ಲ ಸೇರಿಸಿ ಜೋಡಿಸಿ ಬರಿತಾ ಇದ್ದಾರೆ, ಇದನ್ನು ಬರಿತಾ ಇದ್ದಾರೆ. ಇಂಥವರು ಈ ಸಮಾಜದಲ್ಲಿ ಇದ್ರು ಅನ್ನೋದೇ ಹೆಮ್ಮೆ ಅಲ್ವಾ? ಅವ್ರನ್ನ ಬೇರೆ ಬೇರೆ ಗುಂಪು ಮಾಡಿ ನೋಡೋಕ್ಕಾದ್ರೆ ನಮಗೆ ನಾವೇ ಛಿದ್ರ ಆಗ್ಬಿಡ್ತೀವಿ. ಯಾಕೆಂದರೆ ಇದು ಶ್ರೇಣೀಕೃತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಂಥ ದೇಶ. ವರ್ಣಾಶ್ರಮ ಧರ್ಮವನ್ನು ಪ್ರತಿಪಾದನೆ ಮಾಡಿದಂಥ ದೇಶ ಇದು. ಅದು ಇನ್ನೂ ಜೀವಂತವಾಗಿದೆ, ಸಂಪೂರ್ಣವಾಗಿ ನಾಶ ಆಗಿಲ್ಲ, ಇನ್ನೂ ಜೀವಂತವಾಗಿದೆ. ಈಗಲೂ ನೋಡಿ, ದೇವಸ್ಥಾನಕ್ಕೆ ಬಿಡಲಿಲ್ಲ, ಆ ದೇವ್ರದ್ದು ಬೆತ್ತ ಮುಟ್ತಾ ಅಂತ ಅವ್ರು ಕಟ್ಟಾಕ್ಬಿಡ್ತಾರೆ. 6 ವರ್ಷದ ಮಗುನ ಸಾಯ್ತಾರೆ, ಅಂತರ್ಜಾತಿ ವ್ಯವಸ್ಥೆ ಕೊಲೆ ಮಾಡ್ತಾರೆ. 2 ಪ್ರಮುಖವಾದಂಥ ಕಾಯ್ದೆ ನಮ್ಮದು, ಒಂದು ಸಾಮಾಜಿಕ ಬಹಿಷ್ಕಾರ, ಇನ್ನೊಂದು ಮರ್ಯಾದೆ ಹತ್ಯೆ, ಮರ್ಯಾದೆ ಇಲ್ಲದೇ ಇರೋ ಹತ್ಯೆ. 2 ಕಾಯ್ದೆಗಳನ್ನು ತಂದರು. ನಮ್ಮ ಸಂಘಟನೆಗಳು, ನಮ್ಮ ಯುವಕರು ಇದನ್ನು ಜಾಗೃತಿ ಮೂಡಿಸಬೇಕು. ಅವ್ರು ಯಾಕೆ ಅವರು ಅಸ್ಪೃಶ್ಯರ ಸಂಘಟನೆಗಳನ್ನು ಮಾಡಿದ್ರು, ದಲಿತ ಸಂಘಟನೆಗಳನ್ನು ಮಾಡಿದ್ರು? ಸಂಘಟನೆಗೆ ಶಕ್ತಿ ಇದೆ. 1924 ಬಾಬಾ ಸಾಹೇಬ್ ಅಂಬೇಡ್ಕರು ಬಹಿಷ್ಕೃತ ಹಿತಕಾರಣಿ ಸಭೆಯನ್ನು ಸಂಘಟನೆ ಮಾಡಿದ್ರು. ಯಾರ್ಯಾರು ಶೋಷಣೆಗೆ ಒಳಗಾಗಿದ್ದಾರೆ, ತುಳಿತಕ್ಕೊಳಗಾಗಿದ್ದಾರೆ ಮತ್ತು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವರೆಲ್ಲರೂ ಕೂಡ ಸಂಘಟಿತರಾಗಿ ಹೋರಾಟಗಳನ್ನು ಮಾಡಬೇಕು. ದಲಿತರ ಒಗ್ಗಟ್ಟನ್ನು ಕಾಪಾಡೋಣ. ಯಾವುದೇ ಕಾಲಕ್ಕೆ ಅಸ್ಪೃಶ್ಯರಲ್ಲಿ ಒಡಕುಂಟಾಗಿ ಅನುಮಾನ ಬರದ ರೀತಿಯಲ್ಲಿ ಜೀವನವನ್ನು ಸಾಧಿಸಲಿಕ್ಕೆ ನಮ್ಮ ಬುದ್ಧಿಜೀವಿಗಳು, ಸಂಘಟನೆಗಳು ಮತ್ತು ನಾಯಕರು ಕೂತು ಚರ್ಚೆ ಮಾಡಿ ಸಮಾಜವನ್ನು ಮುನ್ನಡೆಸುವಂಥ ಕೆಲಸಕ್ಕೆ ಬಾಬೂಜಿಯವರ 119ನೇ ಜನ್ಮ ದಿನಾಚರಣೆ ಪ್ರೇರಣೆ ಆಗಲಿ ಅಂತ ಆಶಿಸಿ ನಿಮಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಬಾಬೂಜಿ, ಜೈ ಭೀಮ್.